ರೇ 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 ಓ ಬಂದ ಕೊನೆಗೂ ನೀನು ಬಂದ್ಬಿಟ್ಟೆ ತಾನೇ. ನೀನಾಗಿ ನಿನ್ ತಗ್ಗಿ ಬರಬೇಕು ಅಂತ ಕಾಯ್ತಾ ಇದ್ವಿ ಕಣಿ ನಾನು ನನ್ನ ತಮ್ಮ. ಬಂದ್ಬಿಟ್ಟಲ್ಲ ಕೊನೆಗೂ ತಗ್ಗಿ. ಬಾರೆ ಹೋಗು ಫಸ್ಟ್ ಆಚೆ ಹೋಗು ಬಾರೆ. ಕೆಲಸ ಮುಗೀತು ನಿಂದು, ಎಲ್ಲ ರಿಜಿಸ್ಟರ್ ಆಯ್ತು, ರಿಜಿಸ್ಟರ್ ಮುಗೀತು. ಬಾ ಆಚೆ ಹೋಗು ಬಾ ಫಸ್ಟ್. ನೀನು ಮನೆಯಿಂದ ಆಚೆ ಕಳ್ಸೋದಕ್ಕೆ ಬಂದಿದ್ದೀನಿ ನಿನ್ನ. ಆಯ್ತು ಕೆಲಸ, ಹೋಗು ಬಾ. ಇನ್ನು ನಿಂದೇನು ಕೆಲಸ ಇಲ್ಲ ಇಲ್ಲಿ. ಏಯ್ ಏನು ನೀನು ಹಿಂಗೆ ಮಾತಾಡ್ತಾ ಇದೀಯಾ? ಕೆಲಸ ಮುಗೀತು ಹೋಗು ಅಂತ ಹೇಳ್ತಾ ಇದೀಯಾ? ನಾನು ಯಾಕೆ ಹೋಗೋಣ? ಏನಿಲ್ಲ ನೋಡು, ನನ್ನ ತಮ್ಮನ ಕರೆಸ್ಬಿಟ್ರೆ ಇವಾಗ ನಿನಗೆ ಏನಿಲ್ಲ ಗ್ರಾಚಾರ. ನಿನ್ನ ತಮ್ಮನ ಕರೆಸಿದ್ರು ಅಷ್ಟೇನೆ, ಯಾರನ್ನ ಕರೆಸಿದ್ರು ಇಷ್ಟೇನೆ. ನಿನ್ನ ಹತ್ರ ಸೈನ್ ಹಾಕಿಸ್ಕೊಳಕ್ಕೆ ಮಾಡಿರೋ ನಾಟಕ ಕಣೆ ಇದು, ಮಾಡಿರೋ ನಾಟಕ. ಪ್ರವಿ ಅವರೇ ಬನ್ನಿ ಹೇಳಿ ನಿಮ್ಮ ಅಕ್ಕನಿಗೆ ನೀನು ಮಾಡಿರೋ ನಾಟಕನ. ಹೌದು ಸುಗುಣಕ್ಕ, ನಿನ್ನ ಹತ್ರ ಸೈನ್ ಹಾಕಿಸ್ಕೋಬೇಕು ಅಂತ ಹೇಳಿ ನಾವು ಆಡಿರೋ ನಾಟಕ ಇದು. ನಾನು ಋತು ಚೆನ್ನಾಗೇ ಇದ್ದೀವಿ, ನಾವಿಬ್ರು ದೂರ ಆಗಿಲ್ಲ. ನಿಜ, ನಾವಿಬ್ರು ಚೆನ್ನಾಗಿದ್ದೀವಿ. ಏಯ್ ಇದೇನು ನೀನು ಹಿಂಗೆ ಹೇಳ್ತಾ ಇದೀಯಾ? ಇದೇನೇ ನೀನು ಹಿಂಗೆ ಹೇಳ್ತಾ ಇದೀಯಾ? ನೀನು ನೋಡು, ನಾನು ಏನಿಲ್ಲ, ನಾನು ನೋಡು, ನೀನು ಹಿಂಗೆಲ್ಲ ಮಾತಾಡ್ಬಿಟ್ರೆ ನಾನು ಸುಮ್ಮನಿರೋದಿಲ್ಲ ಋತು. ನಾನು ಯಾತಕ್ಕೆ ಈ ಮನೆ ಬಿಟ್ಟು ಹೋಗ್ತೀನಿ? ಇವಾಗ ನೀನು ಕಳ್ಸೋದಕ್ಕೆ ಬಂದಿದ್ದೀನಿ. ಇವಾಗ ಸೈನ್ ಆಯ್ತು ತಾನೇ, ಹೋಗ್ತಾ ಇರ್ಬಾ ಆಚೆಗೆ. ಆಚೆ ಹೋಗ್ತಾ ಇರ್ಬೇಕು ಇವಾಗ ಅಷ್ಟೇನೆ. ನೀನು ಸುಮ್ಮನೆ ಮಾತಾಡೋ ಆಗಿಲ್ಲ. ಏನೇ ನೀನು ಹಿಂಗೆ ಮಾತಾಡ್ತಾ ಇದೆಯಾ? ನಿಂದು ಜಾಸ್ತಿ ಆಯಿತು ಋತು. ನೋಡು, ನಾನು ಏನಿಲ್ಲ, ನಾನು ಹೋಗೋಕ್ಕಲ್ಲ ಕಣೆ ಬಂದಿರೋದು, ನಾನು ಇಲ್ಲೇ ಇರೋದಕ್ಕಂತ ಬಂದಿದ್ದೀನಿ. ನನ್ನ ತಮ್ಮ ನೋಡ್ಕೊಂತೀನಕ್ಕ, ನಾನು ಇರೋವರೆಗೂ ನಾನು ಕೈ ಬಿಡೋದಿಲ್ಲ ಅಂತ ಹೇಳವನೇ. ಇಲ್ಲ ಸುಗುಣಕ್ಕ, ನಾನು ಹೇಳೋದು ಕೇಳು. ನಾನು ಒಳ್ಳೆ ಮಾತಲ್ಲಿ ಕೇಳಿಕೊಂಡು ನಿನ್ನ ಜೊತೆ ಚೆನ್ನಾಗಿತ್ಕೊಂಡು ಋತುನ ಹತ್ರ ಜಗಳ ಮಾಡಿಕೊಂಡು ಅವಳನ್ನ ತವ್ರ ಮನೆಗೆ ಕಳಿಸಿದ್ದಕ್ಕೆ ಮಾತ್ರ ನೀನು ಸೈನ್ ಹಾಕಿದ್ದು, ಇಲ್ಲಾಂದರೆ ಆಗ್ತಾ ಇರಲಿಲ್ಲ. ನಾನು ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋದ್ನಲ್ಲ, ಇವಳಿಗೆ ತುಂಬ ಖುಷಿ ಆಗ್ಬಿಡ್ತು, ಅದಕ್ಕೆ ಸೈನ್ ಹಾಕಿದ್ಲು. ಸೈನ್ ಹಾಕಿದ್ಮೇಲೆ ಇನ್ನೇನೆ ನಿನ್ನ ಕೆಲಸ? ಬಾ ಹೋಗ ಬಾ ಆಚೆನೆ. ನಾನು ನಿನ್ನಂಥವಳನ್ನೆಲ್ಲ ಈ ಮನೆಗೆ ಸೇರಿಸೋದಿಲ್ಲ. ನಾವು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ಅಷ್ಟೇ ನೀನು. ನೀನು ಹೇಳ್ದಂಗೆ ಕೇಳ್ಕೊಂಡು ನಿನ್ನ ಜಂಬ ದೌಲತ್ತೆಲ್ಲ ನಮ್ಮ ಹತ್ರ ಬಿಟ್ಬಿಡ್ಬೇಕು. ಏಯ್ ಏನಿಲ್ಲ ನೋಡು, ಏನು ಹಿಂಗೆ ಮಾತಾಡ್ತಾ ಇದೆಯಾ ನೀನು? ಹಿಂಗೆಲ್ಲ ಮಾತಾಡಿದ್ರೆ ಸರಿ ಇರೋದಿಲ್ಲ, ಹಿಂಗೆಲ್ಲ ಮಾತಾಡಬೇಡ ನೀನು. ದಿನಕ್ಕೂ ನಿಂದು ಯಾಕೋ ಜಾಸ್ತಿ ಆಗ್ತೈತೆ. ಏನೋ ಪ್ರವೀಣ್, ನಾಟಕ ಏನೋ ನೀನು ಆಡಿರೋದು? ಅಕ್ಕ, ನಾನು ಋತು ಯಾವತ್ತೂ ಗುದ್ದಾಡಿಲ್ಲ, ನಾವು ಯಾವತ್ತೂ ಜಗಳ ಆಡಿಲ್ಲ, ಏನಿಲ್ಲ. ಈಗ ಬರ್ತಾ ಹೋಗ್ತಾ ಇರ್ತೀಯಾ, ಚೆನ್ನಾಗಿರು ಅಷ್ಟೇ. ಈಗ ವರ್ಣಕ ಹೇಗಿದ್ದಾರೋ ಆಗಿದ್ರೆ ಇರು. ಅಷ್ಟೇ. ನಾನು ಋತು ನಿನ್ನ ಹತ್ರ ಸೈನ್ ಹಾಕಿಸ್ಕೊಳಕ್ಕೆ ಆಡಿರೋ ನಾಟಕ ಕಣ ಇದು. ನಾಟಕ ಆಡಿದ್ವಿ ನಾನು ನಮ್ಮ ಋತು. ರವಿ, ನೀನು ಹಿಂಗೆ ಮೋಸ ಮಾಡಬಾರ್ದು ನನಗೆ. ಅಲ್ಲ ಕಣೋ, ಸೈನ್ ಹಾಕಿಸ್ಕೊಳತ್ತಕ್ಕ ಹಾಕಿಸ್ಕೊಂಡು ಒಳ್ಳೆ ತಂದಿಂದ ಹಿಂಗೆ ಇರ್ತಾನೆ ಅನ್ನೋ ಥರ ಇದ್ದು ನಾಟಕ ಆಡ್ಕೊಂಡು ಸೈನ್ ಹಾಕಿಸ್ಕೊಂಡು ಇವತ್ತು ಈ ರೀತಿ ಇವಳು ಬರ್ಬೇಕಂತಂದ್ರೆ ಇವಳನ್ನ ಬಿಟ್ಕೋಬೇಡ, ಈ ಮನೆಗೆ ಬಿಟ್ಕೋಬೇಡ ಕಣೋ, ಬಿಟ್ಕೋಬೇಡ ನೀನು. ಬಿಟ್ಕೋಬೇಡ ನೋಡಿ, ಹೇಳಿರ್ತೀನಿ. ಬಿಟ್ಕೋಬೇಡ ಅಂತಂದರೆ ಅಕ್ಕ ಅದೇಂಗೆ ಸರಿ ಆಗುತ್ತೆ? ಇವಳು ನನ್ನ ಹೆಂಡ್ತಿ, ಈ ಮನೆಯಲ್ಲೇ ಇರಬೇಕು. ಇವಳು ನನ್ನ ಹೆಂಡ್ತಿ ಅಕ್ಕ. ಅನ್ನೋದು ಅವತ್ತಿರ್ಲಿಲ್ವೇನೋ ನಿನ್ನ ಮನಸ್ಸಲ್ಲಿ? ಅವತ್ತಿರ್ಲಿಲ್ವಾ ನಿನ್ನ ಮನಸ್ಸಲ್ಲಿ? ಇವತ್ತು ಬಂದಿದ್ದಾಳೆ. ನೀನು ಬಾರಿ ಆಚೆ ಹೋಗು ಅಂತ ಬಂದಿದ್ದಾಳೆ. ನೀವೆಷ್ಟೇ ಕೂಗಾಡಿದ್ರು ಹಾರಾಡಿದ್ರು ನಾನು ಇರೋದು ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಸೈನ್ ಹಾಕಿಸ್ಕೊಳ್ಳೋಕ್ಕೆ ಪ್ರವಿಯವರು ನಾನು ಆಡಿರೋ ನಾಟಕ ಇದು. ಅಷ್ಟೇ. ಬಂದು ಫಸ್ಟ್ ಬ್ಯಾಗ್ ತಗೊಂಡು ಆಚೆ ಹೋಗ್ತಾ ಇರ್ಬೇಕು ನೀವು. ಇಲ್ಲ ಸುಮ್ಮನೆ ನ್ಯಾಯ ರೀತಿಯಿಂದ ಇರ್ತೀನಿ, ಜಂಬ ದೌಲತ್ತೆಲ್ಲ ಬಿಟ್ಟು ಇರ್ತೀನಿ, ಒಳ್ಳೆತನದಿಂದ ಇರ್ತೀನಿ ಅನ್ನೋದಾದರೆ ಸ್ವಲ್ಪ ದಿನ ಇದ್ದೋಗು. ಮನೆ ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗೆ ಗೌರವಾಗಿ ಇರೋದಾದರೆ ಇರು, ನಾನು ಬೇಡ ಅನ್ನೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ಈ ಮನೆ ಹೆಣ್ಮಕ್ಳನ್ನ ಬರಬೇಡ್ರಿ ನೀವು ಅಂತ ನಾನು ಅನ್ನೋದಿಲ್ಲ. ನಾನು ಏನು ಹೇಳ್ದಂಗೆ ಕೇಳ್ಕೊಂಡು ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರ್ಬೇಕು. ಹೆಣ್ಮಕ್ಳು ಎಷ್ಟಾದರೂ ಮಿತಿ ಮೀರಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀನು ಎಷ್ಟು ಮಿತಿ ಮೀರಿದ್ಯಾ ಅಂದರೆ ಈ ಮನೆ ಹೆಣ್ಮಗಳು ಅನ್ನೋದು ಮರೆತು, ತಮ್ಮ ಅನ್ನೋದು ಮರೆತು, ತಮ್ಮ ಅನ್ನೋದು ನಿನ್ನ ಮನಸ್ಸಲ್ಲಿಲ್ಲ, ತಾಯಿ ಅನ್ನೋದು ಮನಸ್ಸಲ್ಲಿಲ್ಲ. ಅಷ್ಟೊಂದು ಅವತ್ತೆ ಹೊಟ್ಟೆ ನೋವು ಅಂತ ಹೇಳಿ ಅಷ್ಟೊಂದು ನರಳ್ತಿದ್ರು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸ್ಲಿಲ್ಲ. ನೀನು ದುಡ್ಡಿದ್ರೂ ಹೋಗಿ ನಿನ್ನ ಮಗನ ಹತ್ರ ಅಂತ ಕಳಿಸ್ಬಿಟ್ಟೆ. ಎತ್ತ ತಾಯಿ ಅಂತಲೂ ನೋಡಿಲ್ಲ ನೀನು. ಅಮ್ಮನ್ನೂ ಸೇರಲ್ಲ, ಅಕ್ಕ ತಂಗಿಯವ್ರನ್ನೂ ಸೇರಲ್ಲ, ತಮ್ಮನ ಸೇರಲ್ಲ. ಯಾರ ಹತ್ರ ಚೆನ್ನಾಗಿದ್ಯಾ ನೀನು? ಮಕ್ಳ ಹತ್ರ ಚೆನ್ನಾಗಿಲ್ಲ, ಗಂಡನ ಹತ್ರ ಚೆನ್ನಾಗಿಲ್ಲ, ಸೊಸೆಯರ ಹತ್ರ ಚೆನ್ನಾಗಿಲ್ಲ. ಯಾರ ಹತ್ರ ಚೆನ್ನಾಗಿದ್ಯಾ ನೀನು? ಯಾರ ಹತ್ರನೂ ಚೆನ್ನಾಗಿಲ್ಲ ಕಣಕ್ಕ ನೀನು. ಸುಮ್ಮನೆ ದೊಡ್ಡದಾಗಿ ಹೇಳ್ಕೊಬೇಡ. ಸುಮ್ಮನೆ ಮಾತಾಡಿದ್ರೆ ಮರ್ಯಾದೆ ಇರಲ್ಲ. ಋತು ಒಳ್ಳೆವಳಲ್ಲ ಅಂತೀಯ ಮಾತಾಡಿದ್ರೆ ಎಲ್ಲ ಎತ್ತಿ ಕುಕ್ಕಬೇಕಾಗುತ್ತೆ ನಾನು. ಇದೇನೋ ಪ್ರವಿ, ನಿನ್ನ ಹೆಂಡ್ತಿ ಹಿಂಗೆ ಮಾತಾಡ್ತಾ ಇದ್ದಾಳೆ ನೋಡು. ಹಿಂಗೆಲ್ಲ ಮಾತಾಡ್ಬಿಟ್ರೆ ನಾನು ಸುಮ್ಮನಿರೋದಿಲ್ಲ. ವರ್ಣಕ್ಕ ಏನು ಸುಗುಣ ಅಕ್ಕ? ನೋಡೆ, ಇವಳು ಬರೋದಿಲ್ಲ ಅಂತ ಹೇಳ್ದವಳು ಇವಾಗ ಬಂದುಬಿಟ್ಟವಳು ಆಲೇನೆ. ನಂದಿದ್ದು ಮನೆ, ನನ್ನ ಮನೆ, ಅದಕ್ಕೆ ಬಂದಿದ್ದೀನಿ. ನೀನು ಫಸ್ಟ್ ಜಾಗ ಖಾಲಿ ಮಾಡು. ನನ್ನ ಗಂಡ ನಾಟಕ ಆಡಿ ಸೈನ್ ಹಾಕ್ಸ್ಕೊಂಡಿರೋದು ಅಂತ ಹೇಳಿ ನನ್ನ ಮೇಲೆ ಜೋರು ಮಾಡ್ತಾ ಇದ್ದಾಳೆ. ಅಯ್ಯೋ ಸುಮ್ಮನಿರಮ್ಮ ಋತು, ಹಂಗೆ ಹೇಳ್ಬೇಡ. ಅವಳು ಸೈನ್ ಹಾಕಿದ್ದಾಳೆ, ಅವಳು ಸೈನ್ ಹಾಕಿರೋದಕ್ಕೆ ತಾನೇ ಆಗಿರೋದು ಇದನ್ನು. ಬಿಡು, ಹೋದ್ರು ಹೋಗ್ಲಿ, ಏನೋ ಚೆನ್ನಾಗಿತ್ಕೊಂಡು ಹೋಗ್ತಾಳೆ. ಇಲ್ಲೋಡು, ಅವಳು ಈ ಮನೆ ಸೊಸೆನೇನೆ. ನಾವೆಷ್ಟಕ್ಕಿರ್ಬೇಕು ಅಷ್ಟಕ್ಕಿರಬೇಕು ಸುಗುಣ, ನಾವು ಹೆಣ್ಮಕ್ಳಾದರು. ಇಲ್ಲ ಇವಳು ಬರ್ಕೊಡ್ದು ಅಷ್ಟೇನೆ. ಇವಳು ಬರ್ಕೊಡ್ದು, ಬರಬಾರ್ದು. ಇವಳು ಬರಬಾರ್ದು ಅಂದರೆ ಬರಬಾರ್ದು. ಏನು ಇವಳು ಯಾಕೆ ಬರಬೇಕು? ಹೋಗಿದ್ಲು ತಾನೇ, ಯಾಕೆ ಬರಬೇಕು? ಅಲ್ಲ ಕಣೋ ಪ್ರವಿ, ಹೇಳ್ದಂಗೆ ಕೇಳ್ದಂಗೆ ಓದ್ಲು. ಹೆಂಗ ಒಳಗೆ ಬಿಡ್ಕೊಂತೀಯ ಇವಳನ್ನ? ಇವಾಗ ಬಂದಿರೋಳನ್ನ
ನಾನು ಅವಳು ಚೆನ್ನಾಗಿದ್ದೀವಿ. ಹ್ಞೂ, ನೀನು ಮೆಸೇಜ್ ಎಲ್ಲ ಮಾಡಿರೋದಲ್ಲ ಅದೆಲ್ಲ ನೋಡಿರೋದು ನಿಜ. ನಾನು ಇವಳು ಚೆನ್ನಾಗೇ ಇದ್ದೀವಿ. ಇವಾಗ ಸೈನ್ ಆಯ್ತಲ್ಲ ಅಷ್ಟೇನೆ. ನಿನ್ನ ಹತ್ರ ಸೈನ್ ಹಾಕಿಸ್ಕೊಳ್ಳೋಕ್ಕೋಸ್ಕರ ಅವಳು ಸ್ವಲ್ಪ ದಿನ ತವ್ರ ಮನೆಗೆ ಹೋಗಿದ್ದು. ನೀನು ಈ ಮನೆಗೆ ಬರಬೇಡ ಅಂತ ಹೇಳಲ್ಲ, ಬಾ ಬತ್ತಾ ಹೋಗ್ತಾ ಚೆನ್ನಾಗಿರು. ನಾವು ಯಾವುದೇ ಕಾರಣಕ್ಕೂ ನೀನು ಈ ಮನೆಗೆ ಬರಬೇಡ, ಈ ಮನೆ ನಿನ್ನ ತವ್ರ ಮನೆ ಅಲ್ಲ, ಹಂಗೆ ಹಿಂಗೆ ನಾನು ಏನು ಹೇಳೋದಿಲ್ಲ. ಬರ್ತೀಯಾ, ಹೆಂಗಿರ್ಬೇಕು ಹಂಗಿದ್ದು ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ತಮ್ಮನಿಗೆ ಒಳ್ಳೇದು ಬಯಸ್ಕೊಂಡು ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಹೋಗೋದು ಕಲಿ ಅಷ್ಟೇನೆ. ಇವಾಗ ಹೆಂಗೆ ಕೆಲಸ ಆಯಿತು. ನಾನು ಬಂದಿದ್ದೀನಿ. ನಾನು ಸುಮ್ಮನೆ ಹೋಗಿದ್ದು ತವ್ರ ಮನೆಗೆ, ಸುಮ್ಮನೆ ಹೋಗಿದ್ದು. ಸುಮ್ಮನೆ ಅದು ಹೆಂಗೆ ಹೋಗ್ತಾರೆ? ಇಂಥವ್ರನ್ನೆಲ್ಲ ಬಿಡ್ಕೊಂಡ್ರೆ ಪ್ರವಿ ನೋಡು, ನಿನಗೇನೆ ಮುಂದೊಂದಿನ ತೊಂದರೆ. ಹಿಂಗೆಲ್ಲ ನೀನು ಆಟ ಆಡಬೇಡ ಇಂಥವ್ರನ್ನೆಲ್ಲ ಬಿಡ್ಕೊಂಡು. ಮುಂದೊಂದಿನ ಇವಳು ಇನ್ನೂ ನಿನಗೆ ಮಾಡಬಾರದು ಮಾಡ್ತಾಳೆ ಅಲ್ಲ. ಈಗೇನೋ ನೀನು ಅವಳು ಬಂದವಳೆ ಬಿಡಿಸ್ಕೆಂಬ್ತೀಯ ಮನೆಯಕ್ಕೆ, ನಾಳೆ ಹೊತ್ನಾಗ ತಿರ್ಗಾ ದೊಡ್ಡದಾಗಿ ಗುದ್ದಾಡ್ಕೊಂಡು ಹೋಗ್ತಾಳೆ, ಅವಾಗೇನೋ ಮಾಡ್ತೀಯ? ಇವಳು ಎಂಥದ್ದು ಮಾಡ್ಯಾಳಂತ ನಿನಗೆ ಗೊತ್ತಿಲ್ಲ. ಇವಳು ಎಂಥವಳು ಅಂತ ಹೇಳಿ ಅಲ್ಲ. ನೋಡು ಇವಾಗ ಹೆಂಗೆ ನಾಟಕ ಅಂತ ಹೇಳಿ ಬಂದವಳೆ, ಮನೆ ಖಾಲಿ ಮಾಡು ಅಂತ ಹೇಳ್ತಾಳೆ, ಮನೆಯಾಗ ಇರಬೇಡ ಅಂತಾಳೆ. ಮತ್ತೇನ ಇವಳು ನನ್ನ ಚಿಕ್ಕಪ್ಪನ ಕರ್ಕೊಂಬಂದಿದ್ದೀನಿ. ಚಿಕ್ಕಪ್ಪ ಬಾರ್ ಚಿಕ್ಕಪ್ಪ. ಓ, ಇವನು ಬೇರೆ ಬಂದವನ? ಇವನು ಅಂತ ಮಾತಾಡ್ಬೇಡ ನಮ್ಮ ಚಿಕ್ಕಪ್ಪ ಅವರು. ಇಲ್ಲಿ ನೋಡು ಸುಗುಣ, ನೀನು ಬಂದಿದ್ಯಾ, ಹೆಂಗಿರ್ಬೇಕೋ ಹಂಗಿರು. ಇವಾಗ ಕೆಲಸ ಆಗಿದೆ. ನೀನು ಎಷ್ಟೇ ಹಾರಾಡಿದ್ರು, ನೀನು ಎಷ್ಟೇ ಇವಾಗ ಜಗಳ ಮಾಡಿ ಏನೇ ಮಾಡಿದ್ರು ನಿನ್ನಿಂದ ಇವಾಗ ಏನೂ ಉಪಯೋಗ ಇಲ್ಲ. ಚೆನ್ನಾಗಿ ಇತ್ಕೊಂಡು ಹೋಗ್ತೀಯಾ, ಚೆನ್ನಾಗಿರ್ಬೇಕು ಅಷ್ಟೇ. ಇವಾಗ ನಿನ್ನಿಂದ ಆಗೋ ಕೆಲಸ ಆಗೈತೆ. ಯಾಕೆ ಸುಮ್ಮನೆ ಇವಾಗ ಅಷ್ಟೊಂದು ಹಾರಾಡ್ತೀಯ? ನೀನು ಎಷ್ಟು ಹಾರಾಡಿದ್ರು ಅಷ್ಟೇ ಕಣೆ ಸುಗುಣ. ನಿನ್ನ ಹಣೆ ಬರನೇ ಅಷ್ಟು. ನೀನು ಎಷ್ಟೇ ಒಳ್ಳೆ ರೀತಿಯಿಂದ ಇದ್ರೂ ನಿನ್ನ ಯಾರು ಒಳ್ಳೆಯವಳು ಅಂತ ನಂಬೋದು ಇಲ್ಲ. ನೀನು ನಾನು ಹಿಂಗಾಗ್ತೀನಿ ನೀನು ಏನೇ ಮಾಡೋಕ್ಕೋದ್ರೂ ನಿನ್ನ ಯಾರೂ ಜನ ನಂಬೋದಿಲ್ಲ ಕಣೆ. ಎಲ್ಲದರಲ್ಲೂ ನೀನು ಆಲೇನೆ ನಿನ್ನ ಜನ ಚೀತು ಅಂತ ಹೇಳಿ ಉಗ್ತು. ನಿನ್ನ ಮೇಲೆ ನಂಬಿಕೆ ಇಲ್ಲ. ದೊಡ್ಡ ಸಾಚ ಅನ್ನೋ ಥರ ಮಾತಾಡ್ತಾ ಇದ್ದಾನೆ ಇವನು. ಒಟ್ಟು ಬಿಟ್ಟವ್ರು ಊರಿಗೆ ದೊಡ್ಡವ್ರಂತೆ ಅಲ್ಲ. ಎಷ್ಟೋ ಮೆರ್ದಾಡ್ದವನು ನೋಡಿ ಹೇಳೋದು ಹೆಂಗೆ ಹೇಳ್ತಾ ಇದ್ದಾನೆ. ಎಷ್ಟೆಲ್ಲ ಮೆರ್ದು ಬಿಟ್ಟು ಈಗ ಹೆಂಗೆ ಹೇಳ್ತಾ ಇದ್ದಾನೆ ದೊಡ್ಡದಾಗಿ, ಏನೋ ಸಾಧನೆ ಮಾಡಿದ್ದೀನಿ ಅನ್ನೋ ಥರ. ಅಯ್ಯೋ ಸುಮ್ಕಿರಪ್ಪ, ಸಾಕು. ನಿನ್ನ ಹಣೆ ಬರ ಎಲ್ಲರಿಗೂ ಗೊತ್ತಿರೋದೇನೇನೆ. ಏನಕ್ಕೆಲ್ಲ ಕೆಲಸ ಆಗೈತೆ ಅಂತ ಹೇಳಿ ನಾನು ಎಲ್ಲ ಕೆಲಸ ಆದ್ರೂ ಬಿಡಲ್ಲ, ಎಲ್ಲ ಕೆಲಸ ಆಗಲಿಲ್ಲ ಅಂದ್ರೆ ಬಿಡಲ್ಲ. ಅದ್ಯಾಕೆ ಇವಾಗೆಲ್ಲ ಹೊಲದ್ದೆಲ್ಲ ಸೈನ್ ಆಯಿತು, ಎಲ್ಲ ಸೈನ್ ಹಾಕ್ಬಿಟ್ಲು ಸುಗುಣ ಅಂತಲ್ಲನಾ? ಬಿಡ ಮಾತಾ ಹೋಗ್ಲಿ ಸುಗುಣ, ಸುಮ್ಕಿರು. ನಾನು ಬಿಡೋದಿಲ್ಲ. ಇವಳು ಹೆಂಗೆ ಮನೆ ಒಳಗಡೆ ಬಿಟ್ಕೊಂಡ ಇವನು ನಮ್ಮ ಪ್ರವಿ. ಇಷ್ಟೊಂದೆಲ್ಲ ನಮ್ಮ ಸುಗುಣಕ್ಕ ಅಂತ ಹೇಳ್ತಿದ್ದವನು. ನೀನು ಏನು ಇಲ್ಲದ್ದೆಲ್ಲ ಮಾತಾಡಬೇಡ. ನೀನು ಪ್ರವಿ ಏನು ನಾಟಕ ಆಡಿದ್ಯೇನೋ ನೀನು? ಅದೇ ಹೇಳ್ತಾ ಇದ್ದೀನಿ ಸುಗುಣಕ್ಕ, ನಾನು ಋತು ಜಗಳ ಆಡಿಲ್ಲ, ಇರೋದೇ ಹೇಳ್ತಾ ಇದ್ದೀವಿ. ಇರೋ ಸತ್ಯನೇ ಹೇಳ್ತಾ ಇರೋದು ಅಷ್ಟೇನೆ. ನಾವಿಬ್ರು ಜಗಳ ಆಡಿಲ್ಲ. ನಾವು ಯಾವುದೇ ಕಾರಣಕ್ಕೂ ನಾವು ಜಗಳ ಆಡೋದಿಲ್ಲ. ನಾವು ಗಂಡ ಹೆಂಡತಿ ಯಾವಾಗಲೂ ನಾವು ಚೆನ್ನಾಗಿದ್ದೇ ಇರ್ತೀವಿ. ನೀನು ಬಂದಿದ್ಯಾ ಅನ್ನೋ ಕಾರಣಕ್ಕೆ ನಾವು ಜಗಳ ಆಡೋದಿಲ್ಲ. ನಮ್ಮ ಪ್ರವಿ ಅವ್ರು ಎಂಥವ್ರು ಅಂತ ನನಗೆ ಗೊತ್ತೈತೆ. ನೀನು ಬಂದೆ ಅನ್ನೋದೊಂದು ಕಾರಣಕ್ಕೆ ನಾನು ಜಗಳ ಆಡ್ಕೊಂಡು ದೂರ ಆಗ್ತೀನಿ ಅಂತ ಹೇಳಿ ನಿನ್ನ ಮನಸ್ಸಲ್ಲಿದ್ದರೆ ತೆಗೆದಾಕ್ಬಿಡು. ನೋಡು ಅಷ್ಟೇ, ಚೆನ್ನಾಗಿರ್ತೀಯ, ಚೆನ್ನಾಗಿ ಇಟ್ಕೊಂಡು ಹೋಗು. ನಿಂದ ಇನ್ಮೇಲೆ ಏನೂ ಕೆಲಸ ಆಗೋದಿಲ್ಲ. ಕೆಲಸ ಆಯಿತು, ಬರ್ತಾ ಹೋಗ್ತಾ ಚೆನ್ನಾಗಿರು ಅಷ್ಟೇ. ಈ ಮನೆ ಹೆಣ್ಮಗಳಾಗಿರು. ನೋಡಿದ್ರಲ್ಲ ವೀಕ್ಷಕರೇ, ನಾಟಕ ಆಡ್ತಾ ಇದ್ದಾನಂತೆ ನಮ್ಮ ಪ್ರವಿ. ಇವಾಗ ಹೇಳ್ತಾ ಇದ್ದಾನೆ, ನಾಟಕ ಆಡ್ತಾ ಇದ್ದೀನಿ, ನಿನ್ನ ಹತ್ರ ಸೈನ್ ಹಾಕ್ಸ್ಕೊಳಕ್ಕೆ ಇಷ್ಟೆಲ್ಲ ನಾಟಕ ಆಡಿದ್ವಿ ಅಂತ ಹೇಳ್ತಾ ಇದ್ದಾನೆ. ಆದರೆ ನನಗೆ ಒಂದು ಸ್ವಲ್ಪನೂ ಡೌಟ್ ಬರಲೇ ಇಲ್ಲ. ಈ ರೀತಿ ಮಾಡ್ತಾ ಇದ್ದಾನೆ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.